ಸೆಂಟ್ರಲ್ ಜೈಲಿಗೆ ಕಳ್ಳ ಮಾರ್ಗದಲ್ಲೇ ಏನ್ ಪೂರೈಕೆ ಆಯಿತು ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸಾಕ್ಷಿಗಳ ಸಮೇತ ನಿಮ್ಮ ಮುಂದೆ ಇಡ್ತೀವಿ. ಹಾಡ ಹಗಲೇ ಅಮಲು ಪದಾರ್ಥ ಪೂರೈಕೆ ಆಯ್ತಾ? ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಪೊಟ್ಟಣ ಎಸೆಯುವ ದೃಶ್ಯ. ಜೈಲಿನ ಹೊರಭಾಗದ ರಸ್ತೆಯಿಂದ ಪ್ಲಾಸ್ಟಿಕ್ ಕವರ್ ಎಸ್ತಿದ್ದಾರೆ ಇಬ್ಬರು ಬೈಕ್ ನಲ್ಲಿ ಬಂದು. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು, ಜೈಲಿನ ದೊಡ್ಡ ಆವರಣ ಗೋಡೆ ನೋಡಿ, ಇದು ಗೋಡೆ, ಜೈಲಿನ ಗೋಡೆ. ಎಕ್ಸ್ಕ್ಲೂಸ್ ಸ್ವಲ್ಪ ಮೇಲೆ ಕೆಳಗೆ ಮಾಡಿ, ಕಾಣ್ತಿಲ್ಲ ಕರೆಕ್ಟಾಗಿ. ನೋಡಿ, ನೋಡಿ ಹೆಂಗೆ ಎಸೀತಾ ಇದ್ದಾರೆ. ಜೈಲಿನ ಗೋಡೆಯಿಂದ ಇವನೇನೋ ಎಸೀತಾ ಇದ್ದಾನೆ. ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್. ನಿಜವಾಗ್ಲೂ ಮಂಗಳೂರು ಪೊಲೀಸರಿಗೆ ದಮ್ ಇದ್ರೆ, ತಾಕತ್ತಿದ್ರೆ ಈಗ 60 ನಿಮಿಷದೊಳಗಾಗಿ ಅವರನ್ನು ಪತ್ತೆ ಹಚ್ಚಿ ಅದೇನು ಅಂತ ಗೊತ್ತಾಗಬೇಕು. ಏನು ಅಂತ ಗೊತ್ತಾಗೋದು ಮಾತ್ರವಲ್ಲ, ಉಳಿದದ್ದೆಲ್ಲ ಗೊತ್ತಾಗಬೇಕು. ನೋಡಿ, ಇದನ್ನು ಈ ಹಿಂದಿನ ಮೇಯರ್, ಕಾಂಗ್ರೆಸ್ನ ಮೇಯರೇ ಅವರು ರೆಕಾರ್ಡ್ ಮಾಡಿದ್ದಾರೆ. ಕವಿತಾ ಸನಿಲ್ ಅಂತಿರ್ಬೇಕು ಅವರು. ನಿಮಗೆ ನೆನಪಿರ್ಬೋದು, ಈ ಹಿಂದೆ ಸಿದ್ದರಾಮಯ್ಯನವರಿಗೆ ಒಂದು ಬಾಕ್ಸಿಂಗ್ ತರ ಇತ್ತು ಮಂಗಳೂರಲ್ಲಿ, ಈ ತರ ಮಾಡಿದಾಗ ಆ ವಿಡಿಯೋ ವೈರಲ್ ಆಯಿತು. ಅವರೇ ಕವಿತಾ ಸನಿಲ್ ಮೇಯರ್ ಕೂಡ ಆಗಿದ್ರು. ಅವರು ರೆಕಾರ್ಡ್ ಮಾಡಿರುವಂಥ ದೃಶ್ಯ ಆಯಿತು. ಇದು ಜೈಲಿನ ಗೋಡೆ. ಅವನು ಯಾರು, ಎಸೆದದ್ದು ಯಾರು, ಇದರ ಬಗ್ಗೆ ಅಲ್ಲಿ ಪೊಲೀಸ್ ಮುಖ್ಯಾಧಿಕಾರಿ ಮಾತಾಡಿದ್ದಾರೆ, ಅಧೀಕ್ಷಕರು ಮಾತಾಡ. ಅದೇನಿಲ್ಲ, ಅದು ಸುಮ್ಮನೆ ಅದು ಇದು ಮತ್ತೊಂದು ಅಂತ. ಅರೆ ಟೀ ಪುಡಿ, ಯಾಕೆ ನಿಮ್ಮ ಹತ್ರ ಟೀ ಪುಡಿ ಇಲ್ವಾ? ನಿಮ್ಮ ಹತ್ರ ಅಡ್ಜಸ್ಟ್ಮೆಂಟಾ? ಫಸ್ಟ್ ಆಫ್ ಆಲ್ ಅಧೀಕ್ಷಕರನ್ನ ಎತ್ತಂಗಡಿ ಮಾಡಬೇಕು. ಅದರ ಬಾಂಬ್ ಆಗಿದ್ರೆ ಜೈಲಿಗೆ ಹಿಂಗೆ ಎಸೆದ್ಬಿಡೋದಾ? ಮತ್ತೆ ಅವನ ಆ ಥರ ಆಗಿದ್ರೆ ರೇ ಮಾನ ಮರ್ಯಾದೆ ಇಲ್ವೇನು ರೀ? ಗವರ್ಮೆಂಟ್ಗೆ ಏನು ದಮ್ಮಿಲ್ವಾ? ಏನು ಅಲ್ಲಿ ಕೂತ್ಕೊಂಡು ಅವ್ರಿಗೆ ಇದು ಕೊಡಿ, ಒಂದು ಪಾರ್ಟಿ ಮಾಡಿಸಿ ಒಳಗಿದ್ದ ಕೈದಿಗಳಿಗೆಲ್ಲ. ನೋಡಿ ಪ್ಯಾಕೆಟ್ ಹೆಂಗೆ ಎಸಿತಾ ನೋಡಿ, ಮತ್ತೊಮ್ಮೆ ನೋಡ್ತಾ ಬನ್ನಿ. ನೋಡಿ ಎಸೆದ ದೃಶ್ಯ ಒಂದು. ಇದು ದೂರದಿಂದ ಸ್ವಲ್ಪ ನಿಯರ್ ಬೈ ಇದೆ ನೋಡಿ. ಆಟೋ ನಿಂತೋಯ್ತು, ಸ್ವಲ್ಪ ಸ್ಟಿಲ್ ಮಾಡಬೇಕಿತ್ತು. ನೀವು ಅದನ್ನು ಸ್ಟಿಲ್ ಮಾಡಿ ಝೂಮ್ ಮಾಡಬೇಕಿತ್ತು. ಮಾತಾಡಿದ್ದಾರೆ ಅನ್ಸುತ್ತೆ ಕವಿತಾ ಅವರು ಇದ್ದಾಗ. ನೆಕ್ಸ್ಟ್ ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಾಜಿ ಮೇಯರ್ ಕವಿತಾ ಅವರು ಮೂವ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಘಟನೆ ಆಗಿರೋದ್ರಿಂದ ಅವರ ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ. ಮಂಗಳೂರು ಮಾಜಿ ಮೇಯರ್ ಕವಿತಾ ಸನಿಲ್ ಎದುರೇ ಈ ಘಟನೆ ನಡೆದು ಹೋಗಿದೆ. ತಮ್ಮ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಸೆರೆ ಸಿಕ್ಕಿರುವಂತಹ ದೃಶ್ಯ. ಇಬ್ಬರನ್ನ ಬೆನ್ನಟ್ಟೋದಕ್ಕೆ ಮಾಜಿ ಮೇಯರ್ ಮುಂದಾಗಿದ್ದಾರೆ. ಬಟ್ ಇಬ್ರು ಕೂಡ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಅವರೇ ಹೇಳ್ತಾರೆ. ಸ್ಥಳಕ್ಕೆ ಮಂಗಳೂರು ಶಾಸಕ ವೇದವ್ಯಾಸ್ ಕಾಮತ್ ಅವರು ಕೂಡ ದೌಡಾಯಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ಮಧ್ಯಾಹ್ನ 3:30 ಸುಮಾರಿಗೆ ಆಗಿರುವ ಘಟನೆ ಅಂತ ಕವಿತಾ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸರಿಸುಮಾರು 2:30 ಗಂಟೆಗೆ 2:25ರಿಂದ 2:30 ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ 2 ಪೊಟ್ಟಣವನ್ನು, ಅಂದರೆ ಚಿಕ್ಕದಲ್ಲ ದೊಡ್ಡ ಗಾತ್ರದ 2 ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಾಂಪೌಂಡ್ನ ಒಳಗಡೆ ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು, ಇನ್ನೊಂದು ಸಲ ಪುನಃ ಹೆಕ್ಕಿ ಒಟ್ಟಿಗೆ 3 ಸಲ ಅವರು ಬಿಸಾಡಿದ್ದಾರೆ. ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರು ಅಂದರೆ ಹೆದರಿಕೊಂಡೇ ಬಿಸಾಡಿದ್ರು. ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ, ಟೂ ವೀಲರಲ್ಲಿ ಇದ್ದರು. ಆ ಟೂ ವೀಲರಲ್ಲಿ ನನ್ನ ಫೋಟೋ ತೆಗೆಯುವಂತ ಹೇಳಿದರೆ ಆ ಟೂ ವೀಲರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ. ಅಂದರೆ ನಂಬರ್ ಪ್ಲೇಟ್ ಇತ್ತು, ಅದರಲ್ಲಿ ನಂಬರ್ ಇರಲಿಲ್ಲ, ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ, ವೈಟ್ ಕಲರ್ ಇದ್ದು. ಸೊ ಯಾವುದೇ ಪ್ಲೇಟ್, ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡಿಕೊಂಡು ಅವರನ್ನು ಚೇಸ್ ಮಾಡ್ಕೊಂಡು ನಾನು ಎದುರುಗಡೆ ಹೋದೆ, ಮುಂದೆ ಹೋದಾಗ ಬಹುಶಃ ಏನೇ ಇರ್ಬೋದು, ಬಾಂಬ ಅಥವಾ ಗಾಂಜಾನ ಏನು ಅಂತ ಯಾರಿಗೆ ಗೊತ್ತು. ಸೊ ಹಾಗಿರುವಾಗ ನಾನು ಅವರನ್ನು ಓಡಿಸ್ಕೊಂಡು ಹೋದಾಗ ಬಹುಶಃ ನಾನು ಕಾರಲ್ಲಿದ್ದೆ. ಸೊ ನನಗೆ ಮತ್ತು ಅವರು ಟೂ ವೀಲರಲ್ಲಿದ್ದು, ಅವರು ಓಣಿಯಲ್ಲಿ ಎಲ್ಲೆಲ್ಲ ಓಡಿ ಆಯಿತು. ಆದಷ್ಟು ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದಾಗ ನನಗೆ ಅವ್ರು ಸಿಗಲಿಲ್ಲ. ಸೊ ಅವರು ಹೋಗಿ ಆಯಿತು. ಹೋದ ಕೂಡಲೇ ನಾನು ವಾಪಸ್ ಇದೇ ಜಾಗಕ್ಕೆ ಬಂದಾಗ ಏನು ಅಂತ ಹೇಳಿದರೆ, ಬಹುಶಃ ಇಲ್ಲಿಯ ಒಬ್ಬರು ಪೊಲೀಸ್ ಇಲಾಖೆಯಿಂದ ಒಬ್ಬರು ಪೊಲೀಸ್ ಕೂಡ ಹೊರಗಡೆ ಇದ್ದಾರೆ. ನಾನು ಅವ್ರ ಹತ್ರ ಕೇಳಿದೆ, ನೀವು ಎಷ್ಟೊತ್ತಿಂದ ಇಲ್ಲಿ ಕೂತಿದ್ದೀರಿ
ಕೂತಿದ್ದೀರಿ ಅಂತ. ಆಗ ಅವ್ರು ಹೇಳಿದ್ರು ನಾನು 1.5 ಗಂಟೆಯಿಂದ ಕೂತಿದ್ದೇನೆ ಅಂತ. ಆಗ ನಾನು ಕೇಳಿದೆ, ಈಗ ನಿಮ್ಗೆ ಒಂದು 5 ನಿಮಿಷದ ಹಿಂದೆ ಇಲ್ಲಿಂದ ಬಿಸಾಡಿದ್ರಲ್ಲ, ನೀವು ನೋಡಲಿ. ಅವ್ರು ಹೇಳ್ತಾರೆ ಇಲ್ಲ ನಾನು ನೋಡಲಿಲ್ಲ ಅಂತ ಹೇಳ್ತಾರೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 3:15 ಗಂಟೆ ಹತ್ರ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಜೈಲ್ ರೋಡ್ನಲ್ಲಿ ಯಾರೋ ಒಬ್ಬರು 2 ಜನ ಹುಡುಗರು ನಂಬರ್ ಪ್ಲೇಟ್ ಇಲ್ಲದಂಥ ಒಂದು ದ್ವಿಚಕ್ರ ವಾಹನದಲ್ಲಿ ಬೇರೆ ಬೇರೆ ಅಮಲು ಪದಾರ್ಥಗಳನ್ನು ಇಟ್ಟುಕೊಂಡು ಜೈಲಿನ ಒಳಗಡೆ ಪ್ರದೇಶದಲ್ಲಿ ಬಿಸಾಡುವಂಥ ಪ್ರಕ್ರಿಯೆಗಳನ್ನು ವಾಹನದಲ್ಲಿ ಹೋಗ್ತಾ ಇರುವಂಥ ನಮ್ಮ ಮಾಜಿ ಮೇಯರ್ ಆಗಿರುವಂಥ ಕವಿತಾ ಸನಿಲ್ ಅವರು ಕಂಡು ಏನಾಗಿದೆ ಅಂತೇಳುವಂಥದ್ದನ್ನು ಗಮನಿಸಿಕೊಂಡು ಆ ದ್ವಿಚಕ್ರ ವಾಹನದವರನ್ನು ಹಿಂಬಾಲಿಸ್ಕೊಂಡು ಹೋದಾಗ ಅವರು ಬೇರೆ ಬೇರೆ ಜಾಗದಲ್ಲಿ ಹೋಗಿ ಓಣಿ ಪ್ರದೇಶದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇದು ನಿತ್ಯ ನಿರಂತರವಾದಂಥ ಘಟನೆ ಮಂಗಳೂರಿನಲ್ಲಿ ನಡೆಯುವಂಥದ್ದು. ರಕ್ಷಣೆ ಮತ್ತು ಈ ರೀತಿಯ ಸುರಕ್ಷತೆಯನ್ನು ಮಾಡಬೇಕಾದಂಥ ಸರ್ಕಾರ ಇವತ್ತು ಜೈಲು ಒಳಗಡೆ ಅವರು ಭಾಳ ಸುರಕ್ಷಿತವಾಗಿ ಗಾಂಜಾ, ಅಫೀಮು, ಇನ್ನಿತರ ಅಮಲು ಪದಾರ್ಥಗಳು ಜೈಲಿನ ಕಂಪೌಂಡ್ ದಾಟಿ ಅಲ್ಲಿ ಅದನ್ನು ಉಪಯೋಗಿಸುವಂಥ ಖೈದಿಗಳಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದು ಇವತ್ತು ರಾಜ್ಯ ಸರ್ಕಾರ ಮತ್ತು ಆಡಳಿತ ಮತ್ತು ಗೃಹ ಇಲಾಖೆ, ಬಂದಿಖಾನೆ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ. ಓಕೆ, ಈಗ ಇದು ವೇದವ್ಯಾಸ್ ಕಾಮತ್ ಅವರ ಹೇಳಿಕೆ. ಸರ್ಕಾರಗಳು ವೇದವ್ಯಾಸ್ ಕಾಮತ್ ಅವರಿಗೆ ನಮ್ಮದೊಂದು ರಿಕ್ವೆಸ್ಟ್, ಕೂತ್ಕೊಳ್ಳಿ ಇಲ್ಲಿ ಪ್ರತಿಭಟನೆಗೆ, ಕೂತ್ಕೊಳ್ಳಿ ಪ್ರತಿಭಟನೆಗೆ. ಆ ಅಧೀಕ್ಷಕ ಸಸ್ಪೆಂಡ್ ಆಗೋ ತನಕ ಎದ್ದೇಳಬೇಡಿ, ಕೂತ್ಕೊಳ್ಳಿ. ನೀವು ಕೂಡ ಗೌರ್ಮೆಂಟ್ ಮಾಡಿದಿರಲ್ವ, ಇಲ್ಲಿ ಬಿ ಜೆ ಪಿ ಇತ್ತಲ್ವಾ, ಆಗ ಏನು ರಾಮರಾಜ್ಯ ಆಗಿತ್ತಾ? ಇದೆಲ್ಲ ಬೇಡ. ಕವಿತಾ ಸನಿಲ್ಲ ಅವ್ರ ಕಾಂಗ್ರೆಸ್ಸೋ ಬಿ ಜೆ ಪಿನೋ ನಮಗೆ ವಿಷಯ ಅಲ್ಲ. ಮಂಗಳೂರಲ್ಲಿ ಈ ಥರ ಒಂದು ಗೋಡೆಯಲ್ಲಿ ಈ ಥರ ಯಾರೋ ಬಿಸಾಕಿ ಹೋಗ್ತಾನೆ ಅಂತಂದರೆ ಅಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯಿತು ಓ ಅಂತ ಬೊಂಬಡಿ ಹೊಡ್ಕೊಂಡ್ರೆ ಎಲ್ಲರೂ ಕೂಡ ಕೂತ್ಕೊಳ್ಳಿ, ಎಲ್ಲರೂ ಕೂಡ ಕಾಂಗ್ರೆಸ್ ಆದಿಯಾಗಿ ಕೂತ್ಕೊಳ್ಳಿ. ಕಾಂಗ್ರೆಸ್ ಅವ್ರಿಗೆ ಇರಬೇಕು, ಇಲ್ಲಿ ಸಮಾಜ ಮುಖ್ಯ. ಅಲ್ಲಿ ಆ ಥರ ಎಸಿತಾರೆ ಅಂತಂದರೆ ಏನು ಬೇಕಿದ್ರು ಎಸಿಬೋದಲ್ವಾ? ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಪೊಲೀಸ್ ಅಧೀಕ್ಷಕರು ಹೇಳ್ತಾರಂತೆ ಕಾಫಿ ಪುಡಿ ಮತ್ತೊಂದು ಪುಡಿ. ಯಾಕೆ ಕಾಫಿ ಪುಡಿಗೆ ಸರ್ಕಾರ ದುಡ್ಡು ಕೊಡಲ್ವಾ? ನಮ್ಮ ಟ್ಯಾಕ್ಸ್ ದುಡ್ಡು ಹೋಗಲ್ವಾ ಜೈಲಿಗೆ? ನಿಮ್ಗೆ ಸಂಬಳ ಕೊಡಲ್ವಾ? ನಾಚಿಕೆ ಆಗಲ್ವೇನ್ರಿ ಹೇಳೋಕ್ಕೆ? ನೀವು ಅಧೀಕ್ಷಕರಿದ್ದೀರಿ, ನೀವು ಅದನ್ನು ನೋಡ್ತಾ ಇರಬೇಕಾದ್ರೆ ಯಾರೋ ಒಬ್ಬ ಬಂದು ಬಿಸಾಕಿ ಹೋಗ್ತಾನೆ, ನಿಮಗೆ ಬಾಂಬ್ ಬಿಸಾಕಿದ್ರೆ ಏನಾಗ್ತಾ ಇತ್ತು? ಅದು ಒಬ್ಬ ಪೊಲೀಸ್ ಅಧಿಕಾರಿ ಹೇಳುವಂಥ ಮಾತಾ? ಇದೊಂದು ಮಾತೇನ್ರಿ ನೀವು ಪೊಲೀಸ್ ಅಧಿಕಾರಿ ಹೇಳುವಂಥದ್ದು? ಅಧಿಕಾರ ಕೊಟ್ಟಿದ್ದಾರೆ, ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಎಲ್ಲವನ್ನು ಸರಿ ಮಾಡೋದಕ್ಕೆ, ಸಮಾಜಕ್ಕಾಗಿ ಬದುಕೋದು ಬಿಟ್ಬಿಟ್ಟು ಯಾರ ಜೊತೆ ಅಡ್ಜಸ್ಟ್ ಆಯ್ದು ಅದು ಹೇಳೋ ಮಾತಾ? ಕಾಫಿ ಪುಡಿಯಿದ್ದಾರೆ, ಹೊರಗಡೆಯಿಂದ ಬರ್ತಾ ಇದೆ, ರೇ ಫಾಸ್ಟ್ ಕಿತ್ತು ಬಿಸಾಕ್ರಿ ಇಂಥ ಅಧಿಕಾರಿಗಳನ್ನು. ನೆಕ್ಸ್ಟ್ ಸ್ಟೋರಿ, ನೆಕ್ಸ್ಟ್ ಬ್ರೇಕಿಂಗ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಇದೆ. ಹೊರಗಿನಿಂದ ಬಿಸಾಡಿದ ಪೊಟ್ಟಣವನ್ನ ತೆಗೆದುಕೊಂಡಿದ್ದಾರಂತೆ ಒಬ್ರು ಕೈದಿ. ಹೊರಗಿನಿಂದ ಬಿಸಾಡಿರುವ ವಸ್ತುವನ್ನ ಒಬ್ಬ ಕೈದಿ ತೆಗೆದುಕೊಂಡಿದ್ದಾರೆ. ಪರಿಶೀಲನೆ ಮಾಡಿದಾಗ ಅದರಲ್ಲಿ ಚಹಾ ಮತ್ತು ಸಿಗರೇಟ್ ಇರೋದು ಪತ್ತೆಯಾಗಿದೆ ಅಂತೆ. ಹೊರಗಿನಿಂದ ಪೂರೈಕೆ ಒಪ್ಪಿಕೊಂಡಿದ್ದಾರೆ ಮುಖ್ಯ ಅಧೀಕ್ಷಕ ಆಶೆ ಖಾನ್. ಅವ್ರು ಹೇಳೋ ಪ್ರಕಾರ ಟೀ ಮತ್ತು ಸಿಗರೇಟ್ ಇತ್ತು ಅಷ್ಟೇ, ಪರಿಶೀಲನೆ ಮಾಡಿದ್ದೀವಿ ಅನ್ನುವಂತಹ ವಿಚಾರವನ್ನ ಆಶೆ ಖಾನ್ ಅಧೀಕ್ಷಕರು ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ನಾನು CCTV ಫುಟೇಜನ್ನು ನೋಡ್ತೀನಿ. ಅಲ್ಲಿ ಎತ್ಕೊಂಡು ಹೋಗಿದ್ದು ಒಬ್ಬನ ಹೆಸರು ಗೊತ್ತಾಗಿದೆ. ಅವನ ಹೆಸರು ಫೈಂಡ್ ಔಟ್ ಮಾಡಿಕೊಂಡು ಅವ್ನಿಗೆ ಪರಿಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಒಂದು ಐಟಮ್ ತೊಗೊಂಡೋಗಿದ್ದು ಸರ್ಚ್ ಮಾಡಿಸ್ತಾ ಇದ್ದೀನಿ. ಎಂಥ ರಫೀಕ್ ಏನೋ ಇದೆ, ಇನ್ನೂ ಕಂಪ್ಲೇಂಟ್ ನೋಡ್ತೀನಿ ಯಾರು ಹೋಗಿದ್ದಾರೆ ಅಂತೇಳಿ. ಒಬ್ಬರು ಕಂಡಿದ್ದಾನೆ ರಫೀಕ್ ಅಂತ, ಅವ್ನಿಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಸರ್ ನಮ್ಮಲ್ಲಿ KSF ಪೊಲೀಸ್ನವರು ಇದ್ದಾರೆ. ಅವ್ರನ್ನೆಲ್ಲ ಹೊರಗಡೆ ನಮ್ಮ ಜೈಲಿನ ಸುತ್ತಮುತ್ತಲು ಎಲ್ಲ ಕೂಡ ಅವರು ಡ್ಯೂಟಿ ಹಾಕಿದ್ದೀವಿ. ಅವ್ರಿಗೆ ನಿಮ್ಮ ಮುಂದೆ ಅವ್ರಿಗೆ ಇದೇ ರೀತಿ ಒಬ್ಬ ಡ್ಯೂಟಿಯಲ್ಲಿ ಇದ್ದ ಅವನು ಅಲ್ಲಿ ಇದ್ದುಕೊಂಡು ಅವ್ನಿಗೆ ಏನಾಗಿದೆ ಯಾವ ಥರ ಆಯಿತು ಅಂತ ನಾವು ತನಿಖೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಮೇಲಾಧಿಕಾರಿಗಳಿಗೆ. ಈಗ ರಫೀಕ್ ಯಾರು? ಅವ್ನು ಕೈದಿ, ಅವನು ಒಳಗಡೆ ಇದ್ದವನು ಅಲ್ಲ. ಇದೇ ಮೊದಲು ಬಿಸಾಕ್ತಾ ಇರ್ತಾರೆ, ಬಿಸಾಕಿದ್ದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಯಾವಾಗಲೂ ಅಲ್ಲಿ ಹಿಂದೆ ಮುಂದೆ ನಾವು ಪೊಲೀಸ್ ಹಾಕ್ತಾನೆ ಇದ್ದೀವಿ. ಅವ್ರು ಕಣ್ಣು ತಪ್ಪಿಸಿ ಅವರು ಬಿಸಾಕ್ತಾ ಇದ್ದಾರೆ, ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಇವರು ಈಗ ಸದ್ಯ ಅಲ್ಲಿ CCTV ಹಾಕಿಲ್ಲ, ಅಲ್ಲಿ CCTV ಹಾಕಿಲ್ಲ. ಮಿಸ್ಟರ್ ಆಶೆ ಖಾನ್ ಏನ್ರಿ ಮಾತಾಡ್ತೀರಿ? ಆಶೆ ಖಾನ್ ಹೆಂಗಿದೆ ಅಂತಂದರೆ ಬಿಸಾಡ್ಬೇಡ್ರಪ್ಪ, ನನ್ನ ಹತ್ರ ತಂದು ಕೊಡಿ, ನಾನು ಅವ್ನು ತಗೊಂಡೋಗಿ ಕೊಡ್ತೀನಿ ಅಂತೀವಿ. ಏನು ಪೋಸ್ಟ್ ಮ್ಯಾನ ನೀವು? ಅದು ಬಾಂಬ್ ಆಗಿದ್ದರೆ ಏನು ಮಾಡ್ತಿದ್ರಿ? ಮಂಗಳೂರಲ್ಲಿ ಬೇರೆ ಬೇರೆ ಖೈದಿಗಳನ್ನು ಇರಿಸಿದ ಉದಾಹರಣೆಗಳಿಲ್ವಾ? ಏನ್ರಿ ಮಾತಾಡ್ತೀರಿ? ಜವಾಬ್ದಾರಿ ಇಲ್ವಲ್ರಿ? ಒಬ್ಬನಿಗಾದ್ರೂ ಜವಾಬ್ದಾರಿ ಇದೆಯಾ? ಶಾಸಕರು ಬಂದು ಕೂಡ ಸುಮ್ಮನೆ ಆ ಕಾಲ ಈ ಕಾಲ ಅಂತ ಹೇಳ್ಬಿಟ್ರು ಕೂತ್ಕೊಳ್ಳಿ. ನೀವು ಬೆಳಗಿಂದ ಸಂಜೆ ತನಕ ಪ್ರತಿಭಟನೆ ಕೂತ್ಕೊಳ್ಳಿ. ಇದರ ಕೂಲಂಕುಷ ತನಿಖೆ ಆಗಬೇಕು. ಯಾರು ಅದನ್ನು ಹೋಗೋದಕ್ಕೆ ಬಿಟ್ಟ ಅಧೀಕ್ಷಕ ಸಸ್ಪೆಂಡ್ ಆಗಬೇಕು, ಕೂತ್ಕೊಳ್ಳಿ. ಅದ ಬೆಟ್ಟ ಸಿಕ್ಕ ಚಾನ್ಸು ಅಂತ ಅವ್ರಿಗೆ 4 ಬೈದ, ಇವ್ರಿಗೆ 4 ಬೈದ್ರು, ಮುಗಿದೋಯ್ತು. ಏನ್ರಿ ಮಾಡ್ತಾ ಇದ್ರಿ? ಅದು ಬಾಂಬ್ ಆಗಿದ್ದಿದ್ರೆ ಏನ್ರಿ ಮಾಡ್ತಾ ಇದ್ರಿ? ಅದು RDX ಆಗಿದ್ದಿದ್ರೆ
ಏನ್ರಿ ಮಾಡ್ತಾ ಇದ್ರಿ? ಯಾವುದೋ ಒಬ್ಬ ಕೈದಿನ ಮತ್ತೊಬ್ಬನ ಅಥವಾ ಪೊಲೀಸ್ ಅಧಿಕಾರಿಯನ್ನ ಸಾಯಿಸುವಂಥ ಪ್ರಯತ್ನಗಳಾಗಿದ್ದಿದ್ರೆ, ಇಷ್ಟು ರಾಜಾರೋಷವಾಗಿ ಅವನು ಅಷ್ಟು ಧೈರ್ಯ ಇದ್ರೆ ಆ ಥರ ನಿಮ್ಗೆ ಐಟಮ್ ತಗೊಂಡು ಹೋಗೋದಕ್ಕೆ ಅವಕಾಶ ಇದೆ. ಹೌದು, ಸ್ಟೇಷನ್ ಒಳಗೆ ತಗೊಂಡು ಹೋಗೋದಕ್ಕೆ ಸಿಗರೇಟ್ ಬೇಕಿದ್ರೆ ಸಿಗತ್ತೆ ಒಳಗಡೆ, ನೀವು ದುಡ್ಡು ಕೊಟ್ರೆ. ಚಿಕ್ಕ ಬೇಕರಿ ಅಂದ್ರೆ ಕೂಡ ಸಿಸ್ಟಮ್ ಇರುತ್ತೆ ಒಂದು ಬೇಕರಿ ಥರ ಇಟ್ಟಿದ್ದಾರೆ. ಇದನ್ನ ಇಷ್ಟೊಂದು ಕಾಮನ್ ಆಗಿ ತಗತ್ತೀರಿ ಅಂತಂದ್ರೆ ಎಲ್ಲಿರಿ? ಯಾವ ದೇಶದ ಬಗ್ಗೆ ಮಾತಾಡ್ತಿದೀವಿ ನಾವು? ಎಲ್ಲರೂ ಒಂದೇ. ಈ ರಾಜಕಾರಣಿಗಳು ದುಡ್ಡು ಸಿಕ್ಕಿದ್ರೆ ಏನು ಬೇಕಿದ್ರು ಮಾಡ್ತವೆ, ಅಧಿಕಾರಿಗಳು ದುಡ್ಡು ಸಿಕ್ಕಿದ್ರೆ ಏನು ಬೇಕಿದ್ರು ಮಾಡ್ತವೆ. ಅಂಥದ್ರಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು, ರಾಜಕಾರಣಿಗಳು ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದಾರೆ ಅಷ್ಟೇ. ನಮಗೆ ಯಾಕೆ ಬೇಕು ಅಂತೇಳಿ, ಯಾಕಂದ್ರೆ ವ್ಯವಸ್ಥೆನೇ ಹಿಂಗಾಗೋಗ್ಬಿಟ್ಟಿದೆ. ನೆಕ್ಸ್ಟ್ ದಿನೇಶ್ ಇದ್ದಾರೆ ಈ ಬಗ್ಗೆ ಓಕೆ, ದಿನೇಶ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದಿನೇಶ್, ಈ ಹಿಂದೆ ಕೂಡ ಇಂಥ ಘಟನಾವಳಿಗಳು, ಅಲ್ಲಿ ಡ್ರಗ್ಸು ಮತ್ತೊಂದು ಹೋಗೋದು, ಆಮೇಲೆ ವೆಪನ್ಸ್ಗಳು ಹೋಗೋದು ಜಂಪ್ ಕೂಡ ಆಗಿದ್ದದಿದೆ. ಸೊ ಇದು ಈ ಹಿಂದೆ ಅಂತಲ್ಲ, ಇವತ್ತು ಮಾತ್ರ ಅಂತಲ್ಲ, ಹಿಂದೆ ಕೂಡ ಆಗಿದೆ. ಇದಕ್ಕೇನಾದರೂ ಶಾಶ್ವತ ಪರಿಹಾರ ಇದೆಯಾ? ಒಬ್ಬ ಪೊಲೀಸ್ ಅಧಿಕಾರಿ ಕೊಡುವಂಥ ಹೇಳಿಕೆ ಏನಾದ್ರು ಇಲ್ಲ, ಚಾಪುಡಿ ಇತ್ತು ಏನು ಅಲ್ಲಿ ಟೀ ಅಂಗಡಿ ಇಡ್ಲಿಕ್ಕಿದೆಯಂತ ಅವನಿಗೆ, ಸಿಗರೇಟ್ ಮತ್ತು ಚಾಪುಡಿ ಮಾಡಲಿಕ್ಕೆ, ಏನು ಕತೆ ಅದು? ಹೌದು, ಇದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ನಿಷೇಧಿತ ವಸ್ತುಗಳು ಏನೋ ಪೂರೈಕೆ ಆಗ್ತಾ ಇದೆಯಾ, ಇದಕ್ಕೆ ಅಧಿಕಾರಿಗಳು ಕೂಡ ಸಾಥ್ ನೀಡ್ತಾ ಇದ್ದಾರೆ ಅನ್ನುವಂತ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ನೀವು ಹೇಳ್ದಂಗೆ ಇದು ಈ ಮೊದಲೇ ಅಲ್ಲ, ಈ ಹಿಂದೆಯೂ ಕೂಡ ಇದೆ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ನೀವು ಹೇಳ್ದಂಗೆ ಇದು ಇದೇ ಕವಿತಾ ಸನಿಲ್ ಅವರಿಗೆ ಕೂಡ ಇದೇ ರೀತಿಯಂತಹ ಘಟನೆ ಅವರ ಕಣ್ಣಿಗೆ ಕಾಣಿಸಿಕೊಂಡಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಸಾಕ್ಷಿಗೆ ವಿಡಿಯೋ ಸಿಕ್ಕಿರಲಿಲ್ಲ. ಹೀಗಾಗಿ ಅವತ್ತೂ ಕೂಡ ಅವರು ಜೈಲಿನ ಅಧೀಕ್ಷಕರಿಗಾಗಿರೋದು, ಮಂಗಳೂರು ಪೊಲೀಸ್ ಕಮಿಷನರ್ಗಾಗಿರ್ಬೋದು, ಈ ರೀತಿಯಾದಂತಹ ದೂರು ನೀಡಿದ್ರು. ಆದ್ರೆ ಪೂರಕವಾದಂತಹ ದಾಖಲೆಗಳು ಅವರಲ್ಲಿ ಇರಲಿಲ್ಲ. ಹೀಗಾಗಿ ಅವತ್ತೂ ಕೂಡ ಹೇಳಿದಾಗ ಯಾವುದೇ ರೀತಿಯಂತಹ ಜೈಲಾಧಿಕಾರಿಗಳಿಂದ ಯಾವುದೇ ರೀತಿಯಂತಹ ಉತ್ತರ ಸಿಗಲಿಲ್ಲ. ಒಂದಷ್ಟು ಸಮಜಾಯಿಸಿ ಸಿಕ್ಕಿತ್ತಷ್ಟೇ, ಅಂದ್ರೆ ನೋಡ್ತೀವಿ, ಏನು ತನಿಖೆ ಮಾಡ್ತೀವಿ, ಈ ರೀತಿಯಾದಂತಹ ಉತ್ತರ ಸಿಕ್ಕಿತ್ತಷ್ಟೇ. ಆದ್ರೆ ಏನೋ ಈ ಬಾರಿ ಮತ್ತೆ ಅವರ ಕಣ್ಣೆದುರಿಗೆ ಈ ರೀತಿಯಾದಂತಹ ಘಟನೆಗಳು ಕಾಣಿಸಿಕೊಂಡಿರುವಂತದ್ದು. ಆದ್ರೆ ಇದಕ್ಕೆ ವಿಡಿಯೋ ಸಾಕ್ಷಿ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಕವಿತಾ ಸನಿಲ್ ಅವರು ಕಾರ್ಯಕ್ರಮ ಮುಗಿಸಿ ಈ ಭಾಗದಲ್ಲಿ ಬರ್ತಾ ಇರ್ಬೇಕಾದ್ರೆ, ಜೈಲ್ ರೋಡ್ ನಲ್ಲಿ ಬರ್ತಾ ಇರ್ಬೇಕಾದ್ರೆ ಎದುರಿಂದ ಒಂದು ನಂಬರ್ ಪ್ಲೇಟ್ ಇಲ್ಲದಂತಹ ಒಂದು ಏನು ಟೂ ವೀಲರ್ ಹೋಗ್ತಾ ಇತ್ತು. ಆ ಟೂ ವೀಲರ್ ಹೋಗಿ ಆ ಒಂದು ಜೈಲಿನ ಗೋಡೆಯ ಪಕ್ಕ ನಿಂತು 2 ಪೊಟ್ಟಣಗಳನ್ನ ಎಸಿತಾರೆ. ಒಂದು ಪೊಟ್ಟಣ ಆರಂಭದಲ್ಲಿ ಹೋಗಲಿಲ್ಲ, ಅದನ್ನ ಮತ್ತೆ ಎಸಿತಾರೆ. ಹೀಗೆ ಒಟ್ಟು 2 ಪೊಟ್ಟಣ ಎಸಿತಾರೆ. ಎಸಿದಂತ ಕೂಡಲೇ ಇವರು ಕವಿತಾ ಸನಿಲ್ ಅವರು ಅವರನ್ನ ಏನೋ ಫಾಲೋ ಅಪ್ ಮಾಡ್ತಾರೆ. ಅವರು ಹೋದಲ್ಲಿಗೆ ಕೇಸ್ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಆಗಂತುಕರು ಏನಿದ್ದಾರೆ ಅವರು ತಪ್ಪಿಸಿಕೊಂಡಿರುವಂತದ್ದು. ಹೀಗಾಗಿ ಅವರು ಯಾರು ಅಂತ ಕವಿತಾ ಸನಿಲ್ಗೆ ಅವರಿಗೆ ಗೊತ್ತಿಲ್ಲ. ಮತ್ತು ಅವರು ಬಂದು ಅಧೀಕ್ಷಕರನ್ನು ಕೂಡ ಕೇಳಿರುವಂತದ್ದು, ಅವರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಆದ್ರೆ ಅಧೀಕ್ಷಕರ ಏನೋ ಉತ್ತರ ಏನಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ ಅಂತ ಹೇಳ್ಬೋದು. ಅದು ಟೀ ಪುಡಿ ಮತ್ತು ಸಿಗರೇಟ್ ಎಸೆದಿದ್ದಾರೆ ಅಷ್ಟೇ ಅನ್ನುವಂತ ಹೇಳಿಕೆ ಏನಿದೆ, ಇದು ಹಾಸ್ಯಾಸ್ಪದ ಅನ್ನುವಂತ ಹೇಳ್ಬೋದು. ಈಗ ದಿನೇಶ್, ನನಗೆ ಅಲ್ಲಿ CCTV ಇದ್ರೆ CCTV ದೃಶ್ಯಾವಳಿಗಳು ಬೇಕು. ಆಮೇಲೆ ಇಡೀ ಮಂಗಳೂರಿನ ಜನತೆಗೆ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಅಧೀಕ್ಷಕರಿದ್ದಾರಲ್ಲ, ಆಶೆ ಖಾನ್ ಅವ್ರಿಗೆಲ್ಲರೂ ಕೂಡ ಈ ಒಂದು ಟೀ ಪುಡಿ ಪಾರ್ಸೆಲ್ ಮಾಡಿ, ಎಲ್ಲ ಆಶೆ ಖಾನ್ಗೆ ಟೀ ಪುಡಿ ಪಾರ್ಸೆಲ್ ಮಾಡಿ. ಆಮೇಲೆ ಅಲ್ಲಿ ಎಲ್ಲ ಕಾರ್ಯಕರ್ತರು ಯಾರಾದಿದ್ರೆ ಎಲ್ಲರೂ ಕೂಡ ಹೋಗಿ ಅವರಿಗೆ ಟೀ ಪುಡಿ ಕೊಡಿ. ಅದು ಒಳ್ಳೆ ಕ್ವಾಲಿಟಿದು ಬೇಡ, ಆ ಲಾಟ್ ಪುಡಿ ಸಿಗುತ್ತೆ ನೋಡಿ, 2 ರೂಪಾಯಿ 3 ರೂಪಾಯಿ ಅಂಥದ್ದು ಕೊಡಿ. ಅದೊಂದು ಅಭಿಯಾನ ಆಗಲಿ. ಈ ಥರ ಜೈಲೊಳಗೆ ಬಿಸಾಕಿ ಹೋಗ್ತಾ ಇದ್ದಾರೆ. ಎಂತೆಂಥ ಕೈದಿಗಳಿರ್ತಾರೆ ಅಲ್ಲಿ. ಕತ್ತಿ ಚೂರಿ ಆಗಿದ್ದರೆ, ಚಾಕು ಆಗಿದ್ದಿದ್ರೆ, ಗನ್ ಆಗಿದ್ದಿದ್ರೆ, RDX ಆಗಿದ್ದಿದ್ರೆ, ಬಾಂಬ್ ಆಗಿದ್ದಿದ್ರೆ, ಏನ್ರಿ ಇದು? ಈ ಸರ್ಕಾರವನ್ನು ಇನ್ನೊಬ್ಬರಲ್ಲಿ ಕೇಳಿದರೆ, ಹೋಮ್ ಮಿನಿಸ್ಟರ್ನ ಕೇಳಿದರೆ ನಾನು ರಾಜೀನಾಮೆ ಕೊಡ್ತೀನಿ ಬೇಕಿದ್ದರೆ ಅಂತಾರೆ. ಅಯ್ಯೋ ವಿಧಿಯೇ, ಯಾರಿಗಪ್ಪ ಓಟ್ ಹಾಕೋತು, ಯಾರಿಗಪ್ಪ ಟ್ಯಾಕ್ಸು? ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಟಿ ಸಾಕಾಯ್ತಲ್ಲಪ್ಪ. ಇವ್ರಿಗೂ ಆ ಚಾಪುಡಿಗೂ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ ಒಳಗೆ. ಅಲ್ಲಿ ಆಶಾ ಖಾನ್ ಹೇಳ್ತಾರೆ ಕಂಪ್ಲೇಂಟ್ ಕೊಡ್ತಾರಂತೆ. ಆಶಾ ಖಾನ್ ಯಾರು ಕಂಪ್ಲೇಂಟ್ ಕೊಡೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಅವರೇ ಅಧೀಕ್ಷಕರು. ಅವರೇ ಕಂಪ್ಲೇಂಟ್ ಕೊಡ್ತಾರೆ. ಇದು ಸೂರ್ಯ ಬಂದು ನಮ್ಗೆ ಹೇಳ್ದಂಗೆ, ಹೌದಾ ಏನು ನಾನು ಬೆಳಕಿಗೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳ್ದಂಗೆ. ನೀನೇ ಮಾಡಬೇಕಾಗಿರೋದು ಆಶೆ ಖಾನ್, ನೀವೇ ನಿರ್ಧಾರ ಕೈಗೊಳ್ಬೇಕಾಗಿರೋದು. ನನ್ನ ಕಾಲಾವಧಿಯಲ್ಲಿ ಏನಾಯ್ತು ಇದು ಅಂತೇಳಿ. ಅಯ್ಯಯ್ಯೋ ಆಶೆ ಖಾನ್, ಆಸೆ ಬಿಡುವಂಗೆ ಮಾಡಬೇಡಿ ದಯವಿಟ್ಟು. ದಯವಿಟ್ಟು ಏನಾದರೂ ಮಾಡಿ, ಇಲ್ಲ ಅಂತಂದರೆ ನೀವು ಸಸ್ಪೆಂಡ್ ಆಗ್ತೀರಿ. ಆಮೇಲೆ ವೇದವ್ಯಾಸ ಕಾಮತ್ ಅವರೇ, ಆ ಸರ್ಕಾರ ಈ ಸರ್ಕಾರ ಅನ್ನೋದಕ್ಕಿಂತ ನೀವೀಗ ವಿರೋಧ ಪಕ್ಷದಲ್ಲಿದ್ದೀರಲ್ಲ, ಕೂತ್ಕೊಳ್ಳಿ, ನಿಮ್ಗೊಂದು ಒಳ್ಳೆ ಅವಕಾಶ.
ಕೂತ್ಕೊಂಡ್ಬಿಟ್ಟು ಬೇಕಿದ್ರೆ ಅಲ್ಲಿ ಯಾರೋ ನಮ್ಮ ಈ ತಮಿಳ್ನಾಡಲ್ಲಿ ಇವ್ರು ಮಾಡಿದ್ರಲ್ಲ, ಇವರ ಅವಧಿಯಲ್ಲೂ ಅಕ್ರಮಗಳೇ ಆಗಿದೆ ಅಲ್ಲ ಎಲ್ಲ ಅವಧಿಯಲ್ಲಿ ಇದೆ ಅದು. ಈಗ ಒಂದು ಲಿಸ್ಟ್ ತರಿಸ್ತೀನಿ ಏನೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಈ ವೇದವ್ಯಾಸ ಕಾಮತ್ ಹೇಳಿದ್ರಲ್ಲ, ಅದು ಮುಗಿದೋಯ್ತು ಅವ್ರದ್ದು. ನಾನು ಅವ್ರ ಮೇಲೆ ಟೀಕೆ ಮಾಡಿದೆ ಅಂತೇಳಿ. ಅಲ್ಲಿ ಅಣ್ಣಾಮಲೈ ಮಾಡಿದ್ರಲ್ಲ, ಇದಕ್ಕೆ ಚಾಟಿ ಏಟು ಮಾಡ್ಕೊಳ್ಳಿ, ಹೋರಾಟ. ನನಗೆ ಇದಕ್ಕೆ ಕ್ಲಾರಿಟಿ ಸಿಗೋ ತನಕ ಚಾಟಿ ಏಟು ಹೊಡಿತಾ ಇರ್ತೀನಿ ಅಂತೇಳಿ. ಯಾರಿಗೂ ದಮ್ಮಿಲ್ಲ. ಅವನು ಇವನ ಮೇಲೆ, ಇವನು ಅವನ ಮೇಲೆ. ಬಟ್ ನಾವು ಬಿಡಲ್ಲ, ಇದಕ್ಕೊಂದು ಕ್ಲಾರಿಟಿ